ಸಕಲೇಶಪುರ ತಾಲ್ಲೂಕಿನ ಕುರಭತ್ತೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಉಮ್ಮತ್ತೂರು ಗ್ರಾಮದ ಪರಿಶಿಷ್ಟ ಜಾತಿ ಕುಟುಂಬಗಳ ಕಾಲೋನಿಗೆ ಸಂಪರ್ಕ ಕಲ್ಪಿಸುವ 100 ರಿಂದ 150 ಮೀಟರ್ ರಸ್ತೆ ವರ್ಷಗಳಿಂದ ಅಭಿವೃದ್ಧಿ ಕಾಣದೆ ಮಳೆಗಾಲದಲ್ಲಿ ಕೆಸರುಗದ್ದೆಯಾಗಿ ಪರಿವರ್ತಿತವಾಗಿದೆ. ಇದರಿಂದ ಶಾಲಾ ಮಕ್ಕಳು, ಅಂಗನವಾಡಿ ಮಕ್ಕಳು, ವೃದ್ಧರು ಹಾಗೂ ರೋಗಿಗಳು ತೀವ್ರ ತೊಂದರೆ ಅನುಭವಿಸುತ್ತಿದ್ದಾರೆ. ಗ್ರಾಮದಲ್ಲಿ 45ಕ್ಕೂ ಹೆಚ್ಚು ಪರಿಶಿಷ್ಟ ಜಾತಿ ಕುಟುಂಬಗಳು ವಾಸಿಸುತ್ತಿದ್ದು, ಮುಖ್ಯ ರಸ್ತೆಯಿಂದ ಕಾಲೋನಿಗೆ ಸಂಪರ್ಕ ಕಲ್ಪಿಸುವ ರಸ್ತೆಗೆ ಸಮರ್ಪಕ ಚರಂಡಿ ವ್ಯವಸ್ಥೆಯೂ ಇಲ್ಲ. ಹಿಂದೆ ರಸ್ತೆ ಕಾಮಗಾರಿಗೆ ಅನುಮೋದನೆ ದೊರೆತಿದ್ದರೂ ಕಾಮಗಾರಿ ಅರ್ಧಕ್ಕೆ ನಿಂತಿರುವುದಾಗಿ ಗ್ರಾಮಸ್ಥರು ತಿಳಿಸಿದ್ದಾರೆ. 1 ವರ್ಷಕ್ಕೂ ಹಿಂದೆಯೇ ಮಾಧ್ಯಮ ಹಾಗೂ ಟಿವಿ ಮೂಲಕ ಸಮಸ್ಯೆ ವರದಿಯಾಗಿದ್ದರೂ ರಸ್ತೆ ನಿರ್ಮಾಣವಾಗಿಲ್ಲ. ಹಲವು ಬಾರಿ ಮನವಿ ಸಲ್ಲಿಸಿದರೂ ಪ್ರಯೋಜನವಾಗಿಲ್ಲ. ಕೇವಲ 100-150 ಮೀಟರ್ ರಸ್ತೆ ನಿರ್ಮಾಣದಲ್ಲಿಯೇ ವಿಳಂಬವಾಗುತ್ತಿರುವುದೇಕೆ? ಎಸ್ಸಿಪಿ, ಟಿಎಸ್ಪಿ ಅಥವಾ ಶಾಸಕರ ಅನುದಾನ ಬಳಸಲು ಸಾಧ್ಯವಿಲ್ಲವೇ? ಮಾಧ್ಯಮ ವರದಿಗಳ ಬಳಿಕವೂ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳು ಕ್ರಮ ಕೈಗೊಳ್ಳದಿರುವುದಕ್ಕೆ ಕಾರಣವೇನು ಎಂಬ ಪ್ರಶ್ನೆಗಳು ಗ್ರಾಮಸ್ಥರನ್ನು ಕಾಡುತ್ತಿವೆ. ನಮಗೆ ದೊಡ್ಡ ಯೋಜನೆ ಬೇಡ, ಕೇವಲ 100-150 ಮೀಟರ್ ರಸ್ತೆ ನಿರ್ಮಿಸಿದರೆ ಸಾಕು. ಮಳೆಗಾಲದಲ್ಲಿ ಮಕ್ಕಳು ಹಾಗೂ ವೃದ್ಧರ ಸಂಕಷ್ಟ ತಪ್ಪುತ್ತದೆ ಎಂದು ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ. ಸಕಲೇಶಪುರ ತಾಲ್ಲೂಕು ಕರವೇ ರೈತ ಘಟಕದ ಅಧ್ಯಕ್ಷ ವಸಂತ್ ಬೊಮ್ಮನಕೆರೆ ಹಾಗೂ ದಲಿತ ಮುಖಂಡ ರುದ್ರೇಶ್ ಕೂಡಲೇ ರಸ್ತೆ ನಿರ್ಮಿಸುವಂತೆ ಆಗ್ರಹಿಸಿದ್ದಾರೆ. ವರ್ಷಗಳಿಂದ ಮನವಿ ಸಲ್ಲಿಸಿದರೂ ರಸ್ತೆ ಮಾತ್ರ ಕಾಣುತ್ತಿಲ್ಲ. ಈಗಲಾದರೂ ಜನಪ್ರತಿನಿಧಿಗಳು ಹಾಗೂ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಸಮಸ್ಯೆ ಬಗೆಹರಿಸುವರೇ? ಸಕಲೇಶಪುರ ತಾಲೂಕು ಹೆತ್ತೂರು ಹೋಬಳಿ ನಮ್ಮ ಉಮ್ತೂರು ಗ್ರಾಮದ ಗ್ರಾಮಸ್ಥರ ಪರವಾಗಿ ಇವತ್ತು ಈ ದಲಿತ ಕಾಲೋನಿಯಲ್ಲಿ ಮೂಲಭೂತ ಸೌಕರ್ಯದ ಕೊರತೆಯಾಗಿ ಮತ್ತು ರಸ್ತೆಗಳು ಗುಂಡಿಗಳು ಬಿದ್ದು ಮತ್ತು ಶಾಲೆ ಮಕ್ಕಳಿಗೆ ಮತ್ತು ರೈತರುಗಳಿಗೆ ಕೂಲಿ ಕಾರ್ಮಿಕರಿಗೆ ಓಡಾಡೋಕ್ಕೆ ತುಂಬ ಕಷ್ಟ ಆಗಿದೆ. ಹಾಗಾಗಿ ನಾನು ಸಕಲೇಶಪುರ ತಾಲೂಕದ MLA ಅವರಲ್ಲಿ ಒಂದು ಮನವಿ ಮಾಡ್ಕೊಳ್ಳೋದೇನಂತಂದರೆ, ಸರ್ಕಾರದ ಯೋಜನೆ ಅಡಿಯಲ್ಲಿ SC ಕಾಲೋನಿಗಳಿಗೆ TSP ಯೋಜನೆ ಒಳಗಡೆ ರಸ್ತೆ ಮತ್ತು ಮೂಲಭೂತ ಸೌಕರ್ಯಗಳ ಕೊಡುವಂಥ ವ್ಯವಸ್ಥೆ ಒಳಗಡೆ ಈ ಹಿಂದೆ ಆಗಲೇ ಒಂದು ಸರ್ವೆ ಎಲ್ಲ ಮಾಡಿ ಸಮಾಜ ಕಲ್ಯಾಣ ಇಲಾಖೆಯಿಂದ ಸರ್ವೆ ಮಾಡಿ, ಆ ಸರ್ವೆ ಮುಖಾಂತರ ಈ ಕಾಲೋನಿಗಳಿಗೆ ಕಟ್ ರೋಡ್ ಇರ್ಬೋದು ಮತ್ತು ಈ ಸಲೀಸ್ ರೋಡ್ಗಳಿರ್ಬೋದು, ಈ ಮನೆಗಳಿಗೆ ಹೋಗೋದಕ್ಕೆ ತುಂಬ ತೊಂದರೆ ಆಗಿದೆ. ಹಾಗಾಗಿ ಈ ಹಿಂದೆ ಬಂದಿರತಕ್ಕಂಥ ಅನುದಾನದಲ್ಲಿ TSP ಯೋಜನೆ ಒಳಗಡೆ ಆ ಯೋಜನೆಯಲ್ಲಿ ಎತ್ತಿನ ಹೊಳೆ ಪ್ರಾಜೆಕ್ಟ್ ಯೋಜನೆ ಸಹ ಇಲ್ಲಿ ನಮ್ಮ ತಾಲೂಕಿಗೆ ಹಣವನ್ನು ಕೊಟ್ಟಿದ್ದಾರೆ ಗೌರ್ಮೆಂಟ್ ಸರ್ಕಾರದಿಂದ, ಕರ್ನಾಟಕ ಸರ್ಕಾರದಿಂದ. ಆ ಹಣದಲ್ಲಿ ಶೇಕಡ ಇಷ್ಟು % ಅಂತೇಳಿ ಎತ್ತಿನ ಪ್ರಾಜೆಕ್ಟ್ ಇದರಲ್ಲಿ ಹಣದಲ್ಲಿ ಕೊಡಬೇಕಾಗಿರುತ್ತೆ. ಅಂಥ ಒಂದು ಯೋಜನೆ ಒಳಗಡೆ ಇಲ್ಲಿಗೆ ಎಷ್ಟು % ಕೊಡಬೇಕಂತ ಇರುತ್ತೆ, ಅದನ್ನು ಶಾಸಕರಾದಂಥವ್ರು ತಾವು ಗಮನವಹಿಸಿ ಇಂಥ ಕಾಲೋನಿಗಳಿಗೆ ಸಕಲೇಶಪುರದಾದ್ಯಂತ ಇರತಕ್ಕಂಥ ಎಲ್ಲ ದಲಿತ ಕಾಲೋನಿಗಳಿಗೆ ಮೊದಲನೇ ಆದ್ಯತೆ ಕೊಟ್ಟು, ಅದರಲ್ಲೂ ಸಹ ವಿಶೇಷವಾಗಿ ಈ ಗ್ರಾಮದ ಉಮ್ಮತ್ತೂರು ಗ್ರಾಮದ ಸಾರ್ವಜನಿಕರಿಗೆ ತುಂಬ ತೊಂದರೆ ಆಗಿದೆ. ಹಾಗಾಗಿ ಇಲ್ಲಿಗೆ ವಿಶೇಷವಾಗಿ TSP ಯೋಜನೆ ಒಳಗಡೆ ಮೂಲಭೂತ ಸೌಕರ್ಯ, ರಸ್ತೆ, ಚರಂಡಿ ಅವನ್ನ ವ್ಯವಸ್ಥಿತವಾಗಿ ಮಾಡಿಕೊಡ್ಬೇಕು ಅಂತೇಳಿ ಈ ಸಂದರ್ಭದಲ್ಲಿ ತಮ್ಮಲ್ಲಿ ಮನವಿ ಮಾಡ್ಕೊಳ್ತೀನಿ. ಸರ್, ಇಲ್ಲಿ ರೋಡ್ ಎಲ್ಲ ದುರಸ್ತಿ ಆಗಿದೆ, ತಿರ್ಗಾಡಕ್ಕೆಲ್ಲ ಆಗಲ್ಲ. ಮಕ್ಕಳೆಲ್ಲ ಸ್ಕೂಲಿಂದ ಕೆಳಗಿಂದ ಮೇಲಕ್ಕೆ ಬರಬೇಕು, ಆಗಲ್ಲ. ವಯಸ್ಸಾದವರು ಇಲ್ಲಿ ಆಸ್ಪತ್ರೆಗೆ ಏನಾದ್ರು ಹೋಗ್ಬೇಕು ಅಂದ್ರು ವೆಹಿಕಲ್ ಕೆಳಕ್ಕೆ ಹೋಗಕ್ಕಾಗಲ್ಲ. ಅದಕ್ಕೋಸ್ಕರ ಈಗ ಮಳೆ ತುಂಬಾ ಇರೋದ್ರಿಂದ ಇಲ್ಲಿ ನೀರು ಹೋಗಿ ಗುಂಡಿ ಎಲ್ಲ ಆಗಿದೆ. ಅದಕ್ಕೋಸ್ಕರ ರೋಡ್ ಬೇಕು ಅಂತ ನಾವೆಲ್ಲ ಕೇಳ್ಕೊತಿದ್ವಿ ಸರ್.